ಬೆಂಕಿ ಹಚ್ಚಿದ್ದಾರೆ. ಲಿಟ್ರಲಿ ಹೆಂಗೆ ಅಂದರೆ ಒಳ್ಳೆ ಜೋರಾಗಿ ಬೆಂಕಿ ಉರಿತಿದೆ, ಅದರಲ್ಲಿಂದ ಸ್ಮೋಕ್ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ವಯಸ್ಸಾದವರಾದ್ರೂ ಅವ್ರ ಪ್ರಾಬ್ಲಮ್ ಏನು ಅಂತ ಹೇಳ್ತಾರೆ, ಚಿಕ್ಕ ಚಿಕ್ಕ ಮಕ್ಳು ಅವ್ರ ಪ್ರಾಬ್ಲಮ್ ಹೇಳಕ್ಕಾಗಲ್ವಲ್ಲ. ಯಾರ ಮನೆಯಲ್ಲಿ ನೋಡಿದ್ರೇನು ಎಲ್ಲ ಹೊಗೆನೆ. ಒಂದು 2 ದಿನ ಅದು ಸ್ಮೋಕ್ ಸ್ಮೆಲ್ ಇಲ್ಲೇ ಆಗ್ತಾನೆ ಇರುತ್ತೆ. ವಿಲೇಜ್ ಒಂಥರ ಡಂಪ್ ಯಾರ್ಡ್ ಆಗಿ ಕ್ರಿಯೇಟ್ ಮಾಡಿ ಈ ಕಡೆ ಕೆರೆನೂ ಪೊಲ್ಯೂಟ್ ಆಗಿದೆ. ಒಂದು ದೊಡ್ಡ ಮಗುಗೆ ಸ್ವಲ್ಪ ಈ ವಾರ ಸ್ವಲ್ಪ ಮೈ ಹುಷಾರಿಲ್ಲ ಅಂದ್ರೆ ನೆಕ್ಸ್ಟ್ ವಾರ ಇನ್ನೊಂದು ಮಗುಗೆ ಸ್ಟಾರ್ಟ್ ಆಗಿರುತ್ತೆ. ಈಗ ಒಂದ್ಸತಿ ಕೋಲ್ಡ್ ಆಗ್ತಾನೆ ಇರುತ್ತೆ. ಮನೇಲಿ ರೆಗ್ಯುಲೇಷನ್ ಕೊಂಡ್ಕೊಂಡಿದ್ದೀವಿ. ಅರೌಂಡ್ 6:30 ಹಾಸ್ಪಿಟಲ್ ಹೋಗ್ತೀವಿ, ಮಗು ಮೈ ಹುಷಾರಿಲ್ಲ ಅಂತ. ಬೆಂಕಿ ಹಚ್ಚಿದ್ದಾರೆ. ಲಿಟ್ರಲಿ ಹೆಂಗೆ ಅಂದರೆ ಒಳ್ಳೆ ಜೋರಾಗಿ ಬೆಂಕಿ ಉರಿತಿದೆ, ಅದರಲ್ಲಿಂದ ಸ್ಮೋಕ್ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಅದೊಂದು 11:30ಗೆ ಇಡೀ ಏರಿಯಾ ಕವರ್ ಆಗಿದೆ. ನಮ್ಮ ತಲೆ ಬ್ರೀತ್ ಮಾಡೋಕ್ಕಾಗ್ತಿಲ್ಲ. ನಮ್ಮ ಮನೆಯಲ್ಲೂ ಪ್ರೆಗ್ನೆಂಟ್ ಲೇಡೀಸ್ ಇದ್ದಾರೆ, ನನ್ನ ಸಿಸ್ಟರ್ ಪ್ರೆಗ್ನೆಂಟ್ ಲೇಡಿ. ಆ್ಯಂಡ್ ಮೋರೋವರ್ ಇವ್ರ ಮಗು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದೆ, ಉಸಿರಾಡೋಕ್ಕೆ ತೀರಾ ತೊಂದರೆ ಆಗುತ್ತೆ. ಇವಾಗ ವೀಕ್ ವೈಸ್ ಅಂದರೆ ಆಲ್ಮೋಸ್ಟ್ ಒಂದು 2 ದಿನ ಅದು ಸ್ಮೋಕ್ ಸ್ಮೆಲ್ ಇಲ್ಲೇ ಪ್ರೊಟೆಕ್ಟ್ ಆಗ್ತಾನೆ ಇರುತ್ತೆ. ಆ್ಯಂಡ್ ನೀರು ಪ್ರಾಬ್ಲಮ್ಮು ನಿಜ ತೀರಾ ಕಷ್ಟ. ನೀರಿಗೆ ನಾವು ಬೋರ್ವೆಲ್ ನಮ್ಮ ಓನ್ ಅಮೌಂಟ್ ಹಾಕಿ ನಾವು ಸ್ಪೆಂಡ್ ಮಾಡಿ ಹಾಕಿದ್ರೂ ಸಹ ನೀರಲ್ಲಿ ಒಂಥರ ಸ್ಮೆಲ್ ಬರುತ್ತೆ, ನಾವು ಯೂಸ್ ಮಾಡೋಕ್ಕಾಗ್ತಿಲ್ಲ ನೀರನ್ನ. ಆ್ಯಂಡ್ ಕಸ ಗಾಡಿ ಬರ್ತಾರೆ 3 ದಿನಕ್ಕೆ ಒಂದ್ಸತಿ, 4 ದಿನಕ್ಕೆ ಒಂದ್ಸತಿ ಬರ್ತಾರೆ. ಇನ್ನು ಆಲ್ಟರ್ನೇಟಿವ್ಸ್ ಬೇರೆಸ್ ಬಂದರೆ ಪರವಾಗಿಲ್ಲ, 4 ದಿನಕ್ಕೆ ಒಂದ್ಸತಿ 5 ದಿನಕ್ಕೆ ಒಂದ್ಸತಿ ಬಂದರೆ ನಾವ್ ಹೆಂಗ್ ಅದನ್ನ ಇಲ್ಲಿಂದ ಕಸ ತೆರವುಗಳೆಲ್ಲ ಬೇರೆ ಕಸ ತಂದು ಇಲ್ಲೇ ಹಾಕ್ತಿದ್ದಾರೆ. ಹೌದು, ಖಂಡಿತ. ಬೇರೆ ಕಡೆ ಎಲ್ಲಾ ಕಸ ತಗೊಂಡ್ಬಂದು ಇಲ್ಲಿ ತುಂಬ್ತಾರೆ, ಮತ್ತೆ ಬೆಂಕಿ ಹಚ್ಚೋದು 2 days once ಇಲ್ಲ 3 days once ಬೆಂಕಿ ಹಚ್ಚೋದು. ಅದು ಬ್ರೀತ್ ಮಾಡಕ್ಕೆ ತೀರಾ ಕಷ್ಟ ಆಗುತ್ತೆ. ಮಾತಾಡ್ತಾ ಇರೋದು ಹಿಂದ್ಗಡೆ ನೋಡ್ಬೋದು ನೀವು ಎಷ್ಟು ಹೊಗೆ ಬರ್ತಾ ಇದೆ ಅಂತೇಳಿ. 1000 ಗಟ್ಟಲೆ ಟನ್ಸ್ ವೇಸ್ಟ್ ಅಲ್ಲಿ ಡಂಪ್ ಮಾಡಿ ಲಾರಿಗಳು ಡೈಲಿ ಒಂದು ನೈಟ್ ಎಲ್ಲ ಮುಳುಗ ಗಂಟ ಸುಮ್ಗೆ ಇರ್ತಾರೆ, ಆಮೇಲೆ ಬಂದು ಎಲ್ಲ ಡಂಪ್ ಮಾಡಿ ಹೋಗ್ತಾರೆ. ನೈಟು ಬೆಂಕಿ ಇಟ್ಟು ನೈಟ್ ಇಟ್ಟಿರೋದೊಂದು 6:30-7 ಗಂಟೆಗೆ ಇಟ್ಟಿರೋದು ಬೆಂಕಿ ಇನ್ನ ಎಷ್ಟು ಉರಿತಾ ಇದೆ ನೋಡಿ ಸರ್. ಎಲ್ಲ ಪ್ರಾಬ್ಲಮ್ ಆಗ್ತಾ ಇದೆ. ವಿಟ್ಸಂದ್ರದಲ್ಲಿ ಯಾರ ಮನೆಯಲ್ಲಿ ನೋಡಿದ್ರೇನು ಎಲ್ಲ ಹೊಗೆನೆ, ಕಿಚನ್ ಹೊಗೆ ಅಲ್ಲ, ಎಲ್ಲ ಈ ಹೊಗೆ ಸೇರ್ಕೊಂಡಿದೆ. ಅದರಿಂದ ರೆಸ್ಪಿರೇಟರಿ ಪ್ರಾಬ್ಲಮ್ ಇದೆ. ಅದನ್ನ ಇಮಿಡಿಯೇಟ್ಲಿ ಕ್ಲಿಯರ್ ಮಾಡಬೇಕು, ಅದನ್ನ ನಿಲ್ಲಿಸ್ಬೇಕು. ಕಸ ಹಾಕೋದನ್ನ ಅಲ್ಲಿ ಹಾಕೋದನ್ನ ತಡಿಬೇಕು, ತಡೆದು ನಮಗೆ ಸೊಲ್ಯೂಷನ್ ಕೊಡಬೇಕಾಗತ್ತೆ. ನಾವು ಎಲ್ಲ ಅಧಿಕಾರಿಗಳಿಗೆ ಬಂದು ಹೇಳಿದ್ದೀವಿ, ಅದು ಸೊಲ್ಯೂಷನ್ ಇಲ್ಲ ಸರ್. ಇದು ಬಂದು 1 year 3-4 yearsನಿಂದ ಇಷ್ಟೊಂದು ಎಕ್ಸ್ಟೆನ್ಸಿವ್ ಆಗಿ ಇರಲಿಲ್ಲ. ನಾವು ಏನು ಸ್ವಲ್ಪ ಆಗ್ತಾ ಇದ್ದಾರೆ ಸರಿ ಹೋಗುತ್ತೆ ಅಂತ ಹೇಳಿದ್ರೆ ಬಂದು ಇದು ಮ್ಯಾಸಿವ್ ಡಂಪ್ ಯಾರ್ಡ್ ಆಗಿ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಅಲ್ಲಿ ಅಧಿಕಾರಿಗಳು ಕಂಪ್ಲೇಂಟ್ ಮಾಡಿದ್ರಾ? MLA ಕೃಷ್ಣಪ್ಪ ಅವ್ರಿಗೆ ಬರ್ತಾರೆ, ಅವ್ರಿಗೂ ಹೇಳಿದ್ದೀವಿ. ಅವರು ಕನ್ಸರ್ನ್ ಅಥಾರಿಟಿಗೆ ಬಂದು ಫೋನ್ ಮಾಡಿ ನಾನು ಹೇಳ್ತೀನಪ್ಪ ಅಂತ ಹೇಳಿದ್ದಾರೆ. ಇನ್ನು ಆಗ್ಲಿಲ್ಲ. ನೋಡ್ಬೋದು ಇಲ್ಲ ಏರ್ ಕ್ವಾಲಿಟಿ. ಅಂಡ್ ಮೋರ್ ಓವರ್ ನನ್ಗೊಂದು 1.5 ವರ್ಷ ಮಗು ಇದ್ದಾನೆ. ಅವ್ನಿಗೆ ಯಾವಾಗ್ಲೂ ಕೋಲ್ಡ್, ತಿಂಗಳಿಗೆ ಒಂದ್ಸತಿ ಕೋಲ್ಡ್ ಆಗ್ತಾನೆ ಇರುತ್ತೆ. ಮನೇಲಿ ರೆಗ್ಯುಲೇಷನ್ ಕೊಂಡ್ಕೊಂಡಿದ್ದೀವಿ, ಹಂಗೆ ಹೋಗ್ತಿದ್ದೆ ಪರಿಸ್ಥಿತಿ. ಕೋಲ್ಡ್ ಕಫ್ ಆಲ್ರೆಡಿ ಹೆಲ್ತ್ ಇಶ್ಯೂಸ್ ಇರೋರು ಇನ್ನೂ ಸಿವಿಯರ್ ಆಗಿ ಹೆಲ್ತ್ ಇಶ್ಯೂಸ್ ಆಗ್ತಾ ಇದ್ದಾರೆ. ನಮ್ಮ ಅಜ್ಜಿ ಇದ್ದಾರೆ, ಅವ್ರಿಗೆ ಆಲ್ರೆಡಿ ಆಂಜಿಯೋ ಮಾಡಿದ್ದಾರೆ, ಅವರು ಇಲ್ಲಿದ್ದಾರೆ ಇವಾಗ. ಸೊ ಇಂಥ ಹೆಲ್ತ್ ಇಶ್ಯೂಸ್ ಆಲ್ರೆಡಿ ಇರಬೇಕಾದ್ರೆ 1 more ಹೆಲ್ತ್ ಕನ್ಸರ್ನ್ ಬಂದ್ರೆ, ನಾನು ಮೆಡಿಕಲ್ ಪ್ರೊಫೆಷನಲ್, ಸೊ ಇನ್ನೊಂದು ಹೆಲ್ತ್ ಕನ್ಸರ್ನ್ ಬರ್ತಾನೆ ಇರುತ್ತೆ. ಸೊ ಇದಕ್ಕೆ ಇದು ಒಳ್ಳೆ ಎನ್ವಿರಾನ್ಮೆಂಟ್ ಅಲ್ಲ. ಅಂಡ್ ಕಸ ಗಾಡಿ ಮೇನ್ ಕನ್ಸರ್ನ್ ಇವಾಗ ಕಿಚನ್ ವೇಸ್ಟ್ ಮತ್ತೆ ಮಕ್ಕಳಿರೋ ಮನೆಯಲ್ಲಿ ಡೈಪರ್ ವೇಸ್ಟ್ ಅದೆಲ್ಲ ಇದ್ದೇ ಇರುತ್ತೆ. ಸೊ ಆ ತರ ಇರ್ಬೇಕಾದ್ರೆ ಅದನ್ನ ಹೆಂಗೆ ಮನೇಲಿ ನಾವು ಒಂದ್ ದಿವಸ ಮೇಲೆ ಇಟ್ಕೊಳಕ್ಕಾಗುತ್ತೆ? ಪ್ರತಿದಿನ ಬಂದ್ರೆ ಕಸ ಎಲ್ಲ ಡಿಸ್ಪೋಸ್ ಮಾಡ್ಬೋದು. ಇಲ್ಲ ಅನ್ನೋ ಪರಿಸ್ಥಿತಿಗೆ ನಾವು ಮನೇಲೆ ಇಟ್ಕೊಂತೀವಿ. ಅಲ್ಲೂ ಸೊಳ್ಳೆ ಅದು ಇದು ಡೆಂಗು ಬಂದೇ ಬರುತ್ತೆ. ಪ್ರಕಾಶ್ ರೆಡ್ಡಿ ಅಂತ ಅವರೇ ಕಸ ಎಲ್ಲ ಹಾಕ್ತಾರೆ. ಅವ್ರ ಜಾಗನ ಇದು? ಅವ್ರ ಜಾಗ ಅಲ್ಲ ಸರ್, ಸರ್ಕಾರದ ಎಲ್ಲ ಸರ್ಕಾರದ ಜಾಗನೇ ಇದು. ಏನ್ ದುಡ್ಡು ತಗೊಂಡ್ ಹಾಕ್ಸ್ತಾರ? ಅದೇನ್ ಮಾಡ್ತಾರ ಗೊತ್ತಿಲ್ಲ ಸರ್. ನಾವು ಸುಮಾರು ಸಲ ಅವ್ರಿಗೆ ಹೇಳಿದ್ರೆ ಈ ತರ ನಮ್ ಜಮೀನು ಇಲ್ಲ ಪಕ್ಕ ಇರೋದು. ನಾವು ಸುಮಾರು ಅವಾಗಿಂದನೂ 60 ವರ್ಷ ನಮ್ಮ ತಾತನ ಕಾಲದಿಂದ ನಾವು ಜಮೀನು ಇಲ್ಲಿ ಮಾಡ್ಕೊಂಬರ್ತಿರೋದು, ವ್ಯವಸಾಯ ಮಾಡ್ಕೊಂಬರ್ತಾರೆ. ಸುಮಾರು ಒಂದು 10 ವರ್ಷದಿಂದ ನಾವು ಇದು ಹೋರಾಟ ಮಾಡ್ತಾನೆ ಇದ್ದೀವಿ. ಸುಮಾರು ಎಲ್ಲ ಕಡೆ ಕಂಪ್ಲೇಂಟ್ ಕೊಟ್ಟಿದ್ದೀರಿ, ಎಲ್ಲ ಕಡೆನೂ ಪಂಚಾಯತ್. ಪ್ರಕಾಶ್ ರೆಡ್ಡಿ ಮೇಲೆ ದೂರು ಕೊಟ್ಟಿದ್ದೀರಾ? ನಾನೇ ಕೊಟ್ಟಿದ್ದೀನಿ, ನನ್ನ ಹೆಸರು ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಪೊಲೀಸರು ಕ್ರಮ ಕೈಗೊಂಡ್ರಾ? ಏನು ಕ್ರಮ ತಗೊಂಡಿಲ್ಲ. ಏನೋ ಅವ್ರು ಕರೆದು ಮಾತಾಡಿದ್ದಾರೆ ಅಂತ ಹೇಳಿದ್ದಾರೆ. ನಾನು ಹೋಗಿ ಅಲ್ಲಿ ಇನ್ಸ್ಪೆಕ್ಟರ್ ಹತ್ರ ಮಾತಾಡಿದ್ದೀನಿ. ಅವ್ರೇನು ಹೇಳಿದ್ರು, ನಾನು ಕರೆದ್ಬಿಟ್ಟು ಅವ್ರಿಗೆ ಹೇಳಿ ನಾನು ವಾರ್ನ್ ಮಾಡಿ ಈ ಥರ ಹಾಕ್ಬಾರ್ದು ಅಂತ. ಆದರೂ ಏನು ಮಾಡ್ತಾರೆ, ಅವ್ರು ಕಣ್ ತಪ್ಪಿಸಿ ರಾತ್ರಿ 3 ಗಂಟೆ ಮೇಲೆ, ರಾತ್ರಿ ಹೊತ್ತು 12 ಗಂಟೆ ಮೇಲೆ ಫುಲ್ ಗಾಡಿಗಳೆಲ್ಲ ಬರೋದು. 12 ಅವಲ್ಲ ನೈಟ್ ಅನ್ಲೋಡ್ ಆಗ್ತದೆ, ನೈಟ್ ಮಾಡ್ಕೊತಾರೆ. ನೈಟ್ ಎಲ್ಲ ಮುಚ್ಚಿಬಿಟ್ಟು ಮಣ್ಣಾಕ್ ಮುಚ್ಚಿಬಿಟ್ಟು ಹೋಗ್ಬಿಟ್ಟು. ಈ ಪ್ರಕಾಶ್ ರೆಡ್ಡಿ ಏನು ಕಸದ ಕಾಂಟ್ರಾಕ್ಟ್ ತಗೊಂಡಿದ್ದಾರಾ? ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಸರ್. ಏನು ಪ್ರಕಾಶ್ ರೆಡ್ಡಿ ಹಿನ್ನೆಲೆ ಏನು ಗೊತ್ತಿಲ್ಲ ಸರ್. ಬಿಸ್ನೆಸ್ ಏನು? ಮೈಲ್ಸನ್ನು ಊರವರು ಅವರು. ನೀವೇ ಹೇಳ್ತೀರಾ ಇದು ಸರ್ಕಾರಿ ಜಾಗ, ಪ್ರಕಾಶ್ ರೆಡ್ಡಿ ಆಗ್ತಾನೆ ಹೌದು ಆಗ್ತಿದೆ. ಅವ್ನಿಗೇನು ಏನಾದ್ರು ಹೌದು ಇರ್ಬೇಕಣ್ಣ. ಯಾರು ಸರ್ ಯಾರು ಅದೇ ಹೇಳ್ತಾರೆ ಅಲ್ಲ ಸರ್, ಕರೆಕ್ಟ್. ಈಗ ಕಸ ಹಾಕ್ಸ್ಬೇಕು ಅಂದ್ರೆ ಗುತ್ತಿಗೆ ತಗೋಬೇಕು, ಇಲ್ಲ ಯಾರ ಕಡೆ ಏನು ಮಾಡಿಲ್ಲ ಸರ್. ಸಬ್ ಕಾಂಟ್ರಾಕ್ಟ್ ತಗೋಬೇಕು, ಏನು ಸಬ್ಸಿಡಿ ಏನು ಇಲ್ಲ. ಇದು 81 ಸರ್ವೆ ನಂಬರ್ ಅಲ್ಲಿ ಬಂದು ಅದು ಇಷ್ಟೆಲ್ಲ ಕಸ ಇದು ಬಂದು
ಇವರಿಗೆ BDA ಬಂದು ಬೆಳ್ಳಂಡೂರು ಮಂಡೆತ್ತಿದ್ದಾರಲ್ಲ ಕೆರೆಯಲ್ಲಿ ಅವ್ರಿಗಾಗಿರೋದು ಇದು. ಚಂದ್ರ ಅಂತ ಈ ಏರಿಯಲ್ಲಿ ತುಂಬಾ ಪ್ರಾಬ್ಲಮ್ಸ್ ಇದಾವೆ. ಈ ತರ ಕಸದ್ದು, ಬೆಂಕಿ ಹಚ್ಚೋದು, ಸ್ಮೋಕು, ಮತ್ತೆ ವಾಟರ್ ಪ್ರಾಬ್ಲಮ್, ಸ್ಯಾನಿಟರಿ ಪ್ರಾಬ್ಲಮ್ ಎಲ್ಲ ಇದೆ. ಬಟ್ ಯಾವ ಅಧಿಕಾರಿನೂ ಈ ಏರಿಯಾ ಬರೋದಾಗ್ಲಿ ನೋಡೋದಾಗ್ಲಿ, ಇಷ್ಟು ಮನೆ ಇದೆ, ಬರ್ಬೇಕಲ್ವಾ ಅಧಿಕಾರಿಗಳಂದ್ಮೇಲೆ ಬರ್ಬೇಕು, ನೋಡ್ಬೇಕು, ಪ್ರಾಬ್ಲಮ್ಸ್ ಕ್ಲಿಯರ್ ಮಾಡ್ಬೇಕು. ಯಾರು ಬರ್ತಿಲ್ಲ, ಯಾರು ಏನು ಏನ್ ಸಮಸ್ಯೆ? ಒಂದು 2 years ಇಂದ ಆಗ್ತಿದ್ದಾರೆ ಸರ್. ಯಾರು ಅಂತ ಗೊತ್ತಿಲ್ಲ. ನೈಟಲ್ಲಿ ಟ್ರಕ್ಸ್ ಬರೋದು ನೋಡ್ತೀವಿ, ಬೆಂಕಿ ಹಚ್ಚೋದು ನೋಡ್ತೀವಿ.